ಇನ್ನು ಜಾಗರಣೆ ಬಹಳ ಪ್ರಮುಖವಾಗಿರತಕ್ಕಂಥದ್ದು. ಗೊತ್ತಿಲ್ಲ, ನಮಗೆ ಸಮಯವೇ ಗೊತ್ತಿಲ್ಲದೆ ಅವನ ನಾಮಸ್ಮರಣೆ ಮಾಡ್ತಾ 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 ಸಮಯವನ್ನು ಕಳೆದೋಗಿರ್ತಕ್ಕಂಥದ್ದು. ಅಂದರೆ ನಿದ್ರೆಯೂ ಬಾರದ ಹಾಗೆ ಅವನನ್ನು ನಾವು ನೋಡಿಬಿಟ್ಟಿದ್ವಿ. ಯಾಕಂತಂದರೆ ನಮಗೆ ಪಂಚೇಂದ್ರಿಯಗಳು ಕಣ್ಣು ನೋಡ್ತಾ ಇತ್ತಲ್ಲ, ಏನಪ್ಪ ಏನು ಅದ್ಭುತವಾಗಿದೆ ಕಣಯ್ಯ ನಿನ್ನ ಹಾರ, ಕೇಯೂರ, ಆ ನಾಗ, ಕಂಠಿ ಏನಿರ್ತಕ್ಕಂಥ ನೋಡ್ತಾ ಇದ್ದರೆ ಅವನಿಗೆ ಹಾಕಿರ್ತಕ್ಕಂಥ ಬಣ್ಣ ಬಣ್ಣದ ಹೂವುಗಳು, ಆ ಬೆಲ್ಲುವ ದಳೆಗಳು, ಆ ಒಂದು ವಸ್ತ್ರ ಆಭರಣ, ಮುಕುಟಕ್ಕೆ ಎಲ್ಲವೂ ಕೂಡ ನೋಡ್ತಾ ತಲ್ಲೇನರಾಗ್ಬಿಡ್ತಕ್ಕಂಥದ್ದು. ಅಂದರೆ ಕಣ್ಣಿಗೆ ಆನಂದವನ್ನು ಮಾಡಿಕೊಡ್ತಕ್ಕಂಥದ್ದು. ಅವನನ್ನು ವಿಧವಾಗಿ ಅರ್ಚಿಸ್ತಕ್ಕಂತಹದ್ದು. ಏನು ಮಾಡಿದ್ದೇನೋ ಗೊತ್ತಿಲ್ಲ ಈ ಕೈಗಳಿಂದ, ಎಂತಹದ್ದು ಪಾಪದ ಕೆಲಸ ಮಾಡಿದ್ದೇನೋ ಗೊತ್ತಿಲ್ಲ ಈ ಕೈಗಳಿಂದ. ಇವತ್ತಾದರೂ ಅಟ್ಲೀಸ್ಟ್ ಕೊನೆ ಪಕ್ಷ ಈ ನನ್ನ ಜನ್ಮ ಸಾರ್ಥಕ ಮಾಡಿಕೊಳ್ಳಲಿಕ್ಕೆ ನಿನ್ನನ್ನು ಅರ್ಚಿಸ್ತೀನಿ ಕಣೆ ಅಂಥೇಳಿ ಬಿಲ್ವದಳದಿಂದ ಅರ್ಚನೆ ಮಾಡ್ತಕ್ಕಂಥ. ಹಾಗಂತೇಳಿ ಬಿಲ್ವದಳೆಗಳನ್ನು ನಾವು ತೆಗೆದುಕೊಂಡು ಬಂದು ಶುಭ್ರವನ್ನು ಮಾಡದೆ ಅರ್ಪಣೆ ಮಾಡ್ತಕ್ಕ ಸಮಂಜಸವಲ್ಲ. ಒಂದಷ್ಟು ಬಿಲ್ವ ಮರದಿಂದ ಬಿಲ್ವ ದಳಗಳನ್ನು ವ್ಯವಸ್ಥೆ ಮಾಡಿಕೊಂಡು ತೆಗೆದು ಬಂದು ಅದನ್ನು ಶುಭ್ರಗೊಳಿಸ್ಕೊಳ್ತಾ ಒಂದಷ್ಟು ಜನಕ್ಕೆ ಯಾರಿಗಾದರೂ ಕೊಟ್ಟು ನೀವು ಕೂಡ ಮನೆಯಲ್ಲಿ ಅರ್ಚನೆ ಮಾಡ್ತಕ್ಕಂಥದ್ದು. ಮನೆಯಲ್ಲಿ ಒಂದು ಸಣ್ಣ ಪ್ರಮಾಣದ ಒಂದು ಲಿಂಗವನ್ನು ಇಟ್ಕೊಳ್ತಕ್ಕಂಥದ್ದು, ಬೆಳ್ಳಿದಾಗಿರಬಹುದು ಅಥವಾ ಪಂಚಲೋಹದಾಗಿರ್ಬೋದು, ಹಿತ್ತಾಳದಾಗಿರ್ಬೋದು ಇಟ್ಕೊಂಡು ಅರ್ಚನೆ ಮಾಡ್ತಕ್ಕಂಥದ್ದನ್ನು ಮಾಡಿಕೊಳ್ತಾರೆ. ಖುಷಿಯಾಗಿ ಆ ಶಿವನ ಅಷ್ಟೋತ್ರ ಹೇಳ್ಕೊಳ್ತಾ ಆ ಸ್ವಾಮಿಗೆ ಅರ್ಪಣೆ ಮಾಡ್ತೀರಿ ಕಣ್ರಿ. ನೀವು ವರ್ಷ ಪೂರ್ತಿ ಮಾಡಿದಷ್ಟು ಫಲ ಸಿಗಬೇಕು ಅಂತಂದರೆ ಈ ಶಿವರಾತ್ರಿ ಅಟ್ಲೀಸ್ಟ್ ಈ ಒಂದು ದಿನ ಆದರೂ ಮಾಡಿದರೆ ನಮಗೆ ಸಿಗ್ತಕ್ಕಂಥದ್ದು. ನಮಗೆ ಕೋಟಿ 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 ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಪಾಪ ಪರಿಪೂರ್ಣ ತೊಳೆದೋಗ್ತಕ್ಕಂತಹದ್ದು. ಹೇಗೆ ನಾವು ಸ್ನಾನ ಮಾಡೋದು ಶುಭ್ರ ಆಗ್ತೀವಂತ ನಮ್ಮ ಮನಸ್ಸಿಗೆ ಒಂದು ಮುದ ಕೊಡುತ್ತೋ ಹಾಗೆ ಈ ಶಿವನಾಮ ಸ್ಮರಣೆಯಿಂದ ನಿಮ್ಮ ಜನ್ಮ ಧನ್ಯತಾ ಭಾವಕ್ಕೆ ಆಗ್ತಕ್ಕಂಥದ್ದು. ಮುಂದೆ ಆಗ್ತಕ್ಕಂತಹ ಆಗಿರಬಹುದಾಗಿರತಕ್ಕಂಥ ಎಂದೋ ಆಗುವಂತಹದ್ದು ಈ ದುರ್ಘಟನೆಗಳು, ಆಘಾತಗಳು, ಈ ಅಪಘಾತಗಳು, ನೋವುಗಳು, ಕಷ್ಟಗಳಿಗೆ ಇವೆಲ್ಲ ಕೂಡ ಇತಿಶ್ರೀ ಇರ್ತಕ್ಕಂಥದ್ದು ಒಂದು ಅದ್ಭುತವಾಗಿರತಕ್ಕಂಥ ದಿನ ಅಂತ ಹೇಳಬಹುದು.